ಆತ್ಮೀಯರೇ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ ಅಂತ ಅಂದ್ರೆ ವ್ಯಕ್ತಿತ್ವ ವಿಕಸನ ತರಬೇತುದಾರ, ಪರಿವರ್ತನಾ ಮಾರ್ಗದರ್ಶಿ ಅಂತ ಹೇಳ್ತಾರೆ. ಹಾಗಾಗಿ ಈ ವ್ಯಕ್ತಿತ್ವದ ಸುತ್ತಮುತ್ತ ತುಂಬಾ ಕೆಲಸ ಮಾಡ್ತಾ ಇದ್ದೇನೆ. ಒಬ್ರು ಹೇಳಿದ್ರು, ಸಾರ್ ಜೀವನೋತ್ಸಾಹ ಥರದ್ದೇ ಹೆಸರೇ ಇಡಿ, ವ್ಯಕ್ತಿತ್ವ ಸೀರೀಸ್ ಎಷ್ಟು ಪುಸ್ತಕ ಬರೀತೀರಿ, ವ್ಯಕ್ತಿತ್ವ ಚಂದನ ಆಯಿತು, ಪರಿವರ್ತನೆ ಆಯಿತು, ವ್ಯಕ್ತಿತ್ವ ದರ್ಪಣ ಅಂತ ಬರಿತಾ ಇದ್ದೀರಿ, ಇನ್ನೂ ಕಂಟಿನ್ಯೂ ಮಾಡ್ತೀರಾ ಹೇಗೆ ಅಂದರು. ಇನ್ನು ಗೊತ್ತಿಲ್ಲಪ್ಪ, ಯಾಕೆಂದ್ರೆ ವ್ಯಕ್ತಿತ್ವ ವಿಕಸನ ಅನ್ನೋ ಪದದ ಮೇಲೆ ಸುಮಾರು ಜನ ಬರೆದು ಬಿಟ್ಟಾರೆ. ಸೊ ಸೇಮ್ ಟೈಟ್ಲಲ್ಲಿ ಅದು ಮಾಡೋದಕ್ಕೆ ISBNಗೆ ಸಮಸ್ಯೆ ಇರ್ತದೆ, ಟ್ರೇಡ್ ಮಾರ್ಕ್ ಆ್ಯಂಗಲ್ ಇಂದ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಮಸ್ಯೆ ಇಲ್ಲ, ಸೇಮ್ ಟೈಟಲಲ್ಲಿ ಎಷ್ಟು ಜನ ಬೇಕಾದ್ರೂ ಪುಸ್ತಕ ಬರೀಬೋದು. ಆಥರ್ ನೇಮ್ ಇರುತ್ತಲ್ಲ ಅದನ್ನು ನೋಡಿಕೊಂಡು ಬೇರೆ ಬರೀತಾರೆ. ಈ ವಿಡಿಯೋ ವಿಷಯ ಆಯಸ್ಕಾಂತೀಯ ವ್ಯಕ್ತಿತ್ವ ಅಂತ. ಸೊ ವ್ಯಕ್ತಿತ್ವ ಪದ ಹೇಳ್ತಾ, ಏನಿದು ಆಯಸ್ಕಾಂತೀಯ ವ್ಯಕ್ತಿತ್ವ? ಆಯಸ್ಕಾಂತ ಅಂದ್ರೇನು? ಆಯಸ್ಕಾಂತ ಇಟ್ಟರೆ ಅದು ಸೆಳೆಯುತ್ತೆ, ಹಾಗೆ ಅಂದರೆ ಒಂಥರ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಸೊ ಅಲ್ಲೊಂದು ಪದ ಬಂತು, ಅಟ್ರಾಕ್ಟ್ ಅಂತ. ಹಾಗಾದರೆ ನಾವು ಇತರರನ್ನು ಆಕರ್ಷಿಸಲು ನಮ್ಮ ವ್ಯಕ್ತಿತ್ವ, ನಮ್ಮ ನಡೆನುಡಿ ಕಾರಣ ಆಗುತ್ತಾ ಅಂತ ಈ ವಿಡಿಯೋನಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ನನ್ನ ಜೊತೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಸುಮಾರು ಜನ ಇದ್ದಾರೆ. ಮೊದಲನೇದಾಗಿ ವಿಜಯಪುರದ ಯೋಗ ಶಿಕ್ಷಕಿ ನೇತ್ರಾವತಿ ಅವ್ರನ್ನ ಕೇಳೋಣ. ನಮಸ್ತೆ ಸರ್. ಹ್ಮ್ ಅಯಸ್ಕಾಂತೀಯ ವ್ಯಕ್ತಿತ್ವ ಅಂದ್ರೆ ಏನಂದ್ರ, ಅಯಸ್ಕಾಂತೀಯ ಗುಣ ಏನಂದ್ರ ತನ್ನತ್ತ ಆಕರ್ಷಣೆ ಮಾಡೋದು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಎಲ್ಲಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಾರ, ಅಂದ್ರೆ ಪ್ರತಿಯೊಬ್ಬರು ಮಾಡ್ತಿರ್ತಾರ. ಆದ್ರ ಅದರಲ್ಲೇ ವಿಶೇಷತೆ ಬೇಕಲ್ಲ, ತನ್ನತ್ತ ಏನಂತ ತಮ್ಮದೇ ಆದಂತ ಒಂದು ವಿಶೇಷ ಯುನಿಕ್ನೆಸ್ ಇದ್ರ ಆ ಮನುಷ್ಯ ಬೇರೆಯವರಿಗಿಂತ ತುಂಬಾ ಚೆನ್ನಾಗಿ ಮಾತನಾಡುವ ಶೈಲಿ ಆಗಿರ್ಬೋದು, ವರ್ಕ್ ಮಾಡೋದು, ತಮ್ಮ ನೀಟ್ನೆಸ್ ಯಾವುದೇ ಅಲ್ಲಿ ಒಂದು ವ್ಯಕ್ತಿತ್ವ ಇಟ್ಕೊಂಡಿದ್ದಂದ್ರೆ ಎಲ್ಲರಿಗೂ ಒಂದು ಮಾದರಿಯಾಗಿರುತ್ತಾನ. ಆ ತರ ಅಯಸ್ಕಾಂತೀಯ ವ್ಯಕ್ತಿತ್ವ ಅಂದ್ರೆ ತನ್ನತ್ತ ಸೆಳೆಯುವಂಥದ್ದು. ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಇದ್ರೂ ಆ ಗಮನವೆಲ್ಲ ಆ ತರ ಸೆಳೆಯುವಂತ ವ್ಯಕ್ತಿತ್ವ ಹೊಂದಿರ್ತಾನ. ಆ ವ್ಯಕ್ತಿ ಅಯಸ್ಕಾಂತೀಯ ವ್ಯಕ್ತಿತ್ವ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ. ಎಸ್ ನೇತ್ರಾವತಿ, ಈಗ ಶಿಕ್ಷಕಿ ಮಾಲತಿ ಏನ್ ಹೇಳ್ತಾರೆ ನೋಡೋಣ. ನಮಸ್ತೆ ಸರ್. ಅಯಸ್ಕಾಂತೀಯ ವ್ಯಕ್ತಿತ್ವ ಅಂತ ಹೇಳಿದ್ರೆ ನಮ್ಮ ಒಂದು ವ್ಯಕ್ತಿತ್ವದಿಂದ ಇತರರನ್ನ ಆಕರ್ಷಿಸುವಂತದ್ದು, ಇತರರು ನಮ್ಮನ್ನ ಇಷ್ಟಪಡುವಂತದ್ದು. ಈ ಅಯಸ್ಕಾಂತದ ಗುಣ ತನ್ನ ಕಡೆ ಕಬ್ಬಿಣದವನ್ನ ಎಳ್ಕೊಳ್ಳುತ್ತೆ. ಅದೆಲ್ಲಿದ್ರು ಅಲ್ಲಿಟ್ಟಿದ ತಕ್ಷಣ ಅಲ್ಲೆಲ್ಲಿದ್ರು ಎಳ್ಕೊಳ್ಳುತ್ತೆ. ಆ ರೀತಿ ಇತರರ ಒಂದು ಮನಸ್ಸನ್ನ ಗೆಲ್ಲುವಂತ ಒಂದು ಗುಣಗಳನ್ನ ನಾವು ಬೆಳೆಸ್ಕೊಳ್ಳುವಂಥದ್ದು. ನಮ್ಮ ವ್ಯಕ್ತಿತ್ವವನ್ನ ಉತ್ತಮವಾಗಿ ಮಾಡ್ಕೊಂಡಾಗ, ನಮ್ಮಲ್ಲಿ ಹೆಚ್ಚಿನ ಪ್ರತಿಭೆಯನ್ನ ಹೆಚ್ಚಿಸ್ಕೊಂಡಾಗ, ನಮ್ಮ ನಡವಳಿಕೆಯನ್ನ ಮಾದರಿಯಾಗಿ ಇಟ್ಕೊಂಡಾಗ ನಮ್ಮನ್ನ ಇತರರನ್ನ ಅದೇನಾಗುತ್ತೆ, ಆಕರ್ಷಿಸುತ್ತೆ. ಉತ್ತಮ ಮಾತುಗಾರಿಕೆ ಆಗಿರ್ಬೋದು, ಒಳ್ಳೆಯ ಹಾಡುಗಾರಿಕೆ ಆಗಿರ್ಬೋದು, ಅಥವಾ ಇನ್ನೇನಾದ್ರೂ ಒಂದು ಸಮಾಜಮುಖಿ ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದಾಗ ಆಗ್ಬೋದು, ಅಥವಾ ಒಂದು ಇತರರಿಗೆ ಸಹಾಯ ಮಾಡುವಂತ ಗುಣ ಆಗಿರ್ಬೋದು. ಇವೆಲ್ಲವೂ ನಾವು ಇತರರ ಒಂದು ಮನುಷ್ಯರನ್ನ ನಮ್ಮೆಡೆಗೆ ಸೆಳೆಯುವಂತದ್ದಾಗಿರುತ್ತೆ. ಮತ್ತೆ ನಮ್ಮ ಒಂದು ವ್ಯಕ್ತಿತ್ವ ಏನಾಗುತ್ತೆ, ಅಯಸ್ಕಾಂತೀಯ ವ್ಯಕ್ತಿತ್ವ ಆಗುತ್ತೆ. ಇತರರು ನಮ್ಮನ್ನ ಇಷ್ಟ ಪಡ್ತಾರೆ, ನಮ್ಮನ್ನ ಒಂದು ರೀತಿಯಲ್ಲಿ ಆರಾಧಿಸುವಂತದ್ದು. ನಮ್ಮನ್ನ ನೋಡಿ ಇಂಥವ್ರದ್ದು ಚೆನ್ನಾಗಿದೆ, ಇಂಥ ಗುಣಗಳನ್ನ ನಾವು ಅಳವಡಿಕೆ ಮಾಡ್ಕೊಳ್ಬೇಕು ಅನ್ನುವಂತ ಮನೋಭಾವ ಅವಳಲ್ಲಿ ಬೆಳೆಯುತ್ತೆ. ಆ ನಿಟ್ಟಿನಲ್ಲಿ ಬೆಳೆಸುವಂತ ರೀತಿಯಲ್ಲಿ ನಾವು ನಮ್ಮ ಒಂದು ವ್ಯಕ್ತಿತ್ವವನ್ನ, ಅಯಸ್ಕಾಂತೀಯ ವ್ಯಕ್ತಿತ್ವವನ್ನ ರೂಢಿಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇರ್ಲಿ ಅಂತ ಅನ್ಕೊಂತೀನಿ ಸರ್. ಥ್ಯಾಂಕ್ ಯು. ವೆರಿ ವೆರಿ ಗುಡ್, ಥ್ಯಾಂಕ್ ಯು. ಎಸ್, ಮ್ಯಾಗ್ನಮ್ ಕಾಲೇಜ್ ಪ್ರಿನ್ಸಿಪಾಲ್ ಹರಿಪ್ರಸಾದ್ ಏನ್ ಹೇಳ್ತಾರೆ ಕೇಳೋಣ. ಅಯಸ್ಕಾಂತೀಯ ವ್ಯಕ್ತಿತ್ವ ಬಹಳ ಚೆನ್ನಾಗಿರುವಂತ ವಿಷಯ. ಅಯಸ್ಕಾಂತ ಅಂದ್ರೆ ಒಂದು ಒಂದು ಕಬ್ಬಿಣ ಇದ್ದಂತ ಸಂದರ್ಭ ಅಯಸ್ಕಾಂತವನ್ನ ಆಕರ್ಷಿಸುತ್ತೆ. ಹಾಗೆ ನಾವು ಸಹ ಆಕರ್ಷಿಸಬೇಕಂತ ಅಂದ್ರೆ ನನಗೆ ಅನಿಸಿದ್ದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಭೌತಿಕ, ಇನ್ನೊಂದು ಪ್ರತಿಭೆ. ಈ ಮೂರು ಅಂಶಗಳಿಂದ ನಾವು ಆಕರ್ಷಣೆ ಮಾಡಬಹುದು ಅಂತಕ್ಕಂಥದ್ದು. ಅಂದ್ರೆ ಭೌತಿಕ ಅಂತಂದ್ರೆ ನಮ್ಮ ಹಾಕಿರುವ ಡ್ರೆಸ್ ಆಗಿರ್ಬೋದು, ನಮ್ಮ ಸ್ಟೈಲ್ ಆಗಿರ್ಬೋದು, ನಮ್ಮ ಆಟಿಟ್ಯೂಡ್ ಆಗಿರ್ಬೋದು, ನಮ್ಮ ಮುಖಭಾವ ಆಗಿರ್ಬೋದು, ನಮ್ಮ ಮುಗುಳ್ನಗೆ ಆಗಿರ್ಬೋದು. ಹರಿಪ್ರಸಾದ್, ವೆರಿ ಗುಡ್, ಥ್ಯಾಂಕ್ ಯು. ನೆಕ್ಸ್ಟ್ ಅನಂತ ಕೃಷ್ಣ ಮೋಹನ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಎಲ್ಲರಿಗೂ. ಅಯಸ್ಕಾಂತ ವ್ಯಕ್ತಿತ್ವ ಅಂದ್ರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಎಜುಕೇಶನ್ ಆಗಿರ್ಬೋದು, ಒಂದು ಪೊಲಿಟಿಕ್ಸ್ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಅವನು ಶಿಕ್ಷಣದಲ್ಲಿ ಬೆಳೆದಿದ್ರು ಯಾವುದು ಇದಕ್ಕೆ ಪರಿಗಣನೆ ಬರಲ್ಲ. ಅಯಸ್ಕಾಂತ ಹೃದಯವಂತಿಕಿರುವಂತ ಒಂದು ವ್ಯಕ್ತಿ, ಅವನು ಮಾತಾಡೋ ಭಾವನೆಗಳು, ಅವನು ಕೊಡುವಂತ ಹೃದಯವಂತಿಕೆಯಿಂದ ಮಾತಾಡೋಂತ ವ್ಯಕ್ತಿ ಯಾರು ಅವನು ಮಾತಾಡ್ತಿರ್ತಾನೋ, ಇದರಲ್ಲಿ ಬೆಳಿತಾ ಇರ್ತಾನೋ ಅಂತವನ್ನ ಅಯಸ್ಕಾಂತದ ವ್ಯಕ್ತಿ ಅಂತ ಕರಿತೀವಿ. ಇದಕ್ಕೆ
ಒಂದು ಒಳ್ಳೆ ಹೃದಯವಂತಿಕೆ ಇರಬೇಕು ಹೊರತು ಇದಕ್ಕೊಂದು ಡ್ರೆಸ್ ಆಗ್ಲಿ ಒಂದು ಎಜುಕೇಶನ್ ಒಂದು ಹೈಯರ್ ಇದ್ರಲ್ಲಿ ಇರೋಂಥವ್ರನ್ನ ಇದಕ್ಕೆ ಬರೋದಿಲ್ಲ. ಒಂದು ಅವನು ಇದ್ದಪ್ಪ ಅವನು ಅಂತ ವ್ಯಕ್ತಿ ಒಬ್ನು ಅಂತ ಅವನ ಬಗ್ಗೆ ಮಾತಾಡ್ತಾರಲ್ಲ, ಅಂತ ವ್ಯಕ್ತಿನ ಅಯಸ್ಕಾಂತ ವ್ಯಕ್ತಿ ಅಂತ ನಾವು ಕರೆಯಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಓಕೆ, ರಮೇಶ್ ಹಾದಿಮನಿ ಅವರಿದ್ದಾರೆ ನಮ್ಮ ಜೊತೆ. ಸರ್, ಈಗ ಎಲ್ಲರೂ ಸವಿಸ್ತಾರವಾಗಿ ಹೇಳ್ಬಿಟ್ರು ಅಯಸ್ಕಾಂತದ ವ್ಯಕ್ತಿತ್ವ ಅಂತೇಳಿ. ಈಗ ಇದಕ್ಕೊಂದು ನಮ್ ಕಣ್ಣೆದುರಿಗೆ ನಿದರ್ಶನ ಅಂದ್ರ ತಾವ ನಾಗ್ತೇಳಿ ಸರ್ ಇರ್ಬಹುದು. ನಾವು ಯಾರ್ದು ಮಾತು ಕೇಳಕ್ ಲಾಯ್ಕ್ ಹಾಕಿರೋದಿಲ್ಲ. ಯೂಶಲಿ ನನಗೆ ಈಗ ಅವ್ರದ್ದು ನೋಡಿ ಏನಾರ ಹೇಳಕ್ ಯಾವ್ದಾರ ಒಂದ್ ಸಬ್ಜೆಕ್ಟ್ ಹೇಳಕತ್ರ ಅಂದ್ರ ಏನೋ ಒಂದ್ ಹೊಸ ವಿಚಾರ ಐತಿ, ಕೇಳ್ಬೇಕು ಅನ್ಸಾಕತ್ತೈತಿ. ಇದು ಅಯಸ್ಕಾಂತದ ವ್ಯಕ್ತಿತ್ವ ಅಂತ ಹೇಳ್ಬೋದು. ಹಿಂದ್ ಬಸವಣ್ಣವರು ಹೇಳಿದ್ರು, ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರ್ಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನೆಚ್ಚನ ನಮ್ಮ ಕೂಡಲ ಸಂಗಮ ದೇವ. ಈ ತರ ಸಾಕಷ್ಟು ವಿಚಾರಗಳು ಅಯಸ್ಕಾಂತದ ವ್ಯಕ್ತಿತ್ವಕ್ಕ ಸಂಬಂಧಪಡ್ತವು. ಆ ನಿಟ್ಟಿನೊಳಗ ಅಂತ ಒಂದು ವ್ಯಕ್ತಿತ್ವ ರೂಢಿಸ್ಕೋಬೇಕು. ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲಾ ರೀತಿಯಿಂದನೂ ಒಂದು ಅದ್ಭುತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದನ್ನ ಅಯಸ್ಕಾಂತದ ವ್ಯಕ್ತಿತ್ವ. ಇದಕ್ಕೆ ಒಂದು ಇನ್ನೊಬ್ರು ಉದಾಹರಣೆ ಅಂದ್ರ ಸ್ವಾಮಿ ವಿವೇಕಾನಂದ ಅವರು ಅಂತ ಹೇಳಕ್ಕೂ ಇಷ್ಟಪಡ್ತೀನಿ. ಧನ್ಯವಾದ. ಎಸ್, ತುಂಬಾ ಸಂತೋಷ. ಮಂಜುನಾಥ್ ಏನ್ ಹೇಳ್ತಾರೆ, ನಮ್ಮ ಫ್ಲವರ್ ಮರ್ಚೆಂಟ್? ಸರ್, ಅಯಸ್ಕಾಂತಿ ವ್ಯಕ್ತಿತ್ವ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಾಗ್ಲಿ ಸರ್, ವಿದ್ಯೆ ಸಂಸ್ಥೆ ಇರ್ಬೋದು ಅಥವಾ ಶಿಕ್ಷಣ ಅಥವಾ ಲಾಯರು ಮತ್ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಗುರುತಿಸಿ ಜನ ಬರ್ತಾರಲ್ಲ ಸರ್, ಅದೇ ನನ್ನ ಪ್ರಕಾರ ಅಯಸ್ಕಾಂತಿ ಅಂತ ಶಕ್ತಿ ವ್ಯಕ್ತಿತ್ವ ಅಂತ ನಾ ತಿಳಿದಿದ್ದೀನಿ ಸರ್. ನನ್ನ ಅನ್ಸಿಕೆ ಯಾವುದೇ ಕ್ಷೇತ್ರ ಇರ್ಬೋದು ಸರ್, ಅಥವಾ ಒಂದು ಮೀಡಿಯಾ ಅಥವಾ ಯಾವುದೇ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರ ಸಾಧನೆ ಪ್ರತಿಯೊಬ್ರು ಶ್ರಮ ಪಟ್ರೆ ಫಲ ಸಿಗತ್ತೆ ಅನ್ನೋದು ಅದರಲ್ಲಿ ಗೊತ್ತಾಗತ್ತೆ ಸರ್. ತುಂಬಾ ಒಂಥರ ಕಾಯಕ ಯೋಗಿ ತರ ಮಾತಾಡಿದ್ರಿ, ಧನ್ಯವಾದ. ಕಟ್ಟೇರಿ ಸ್ವಾಮಿ ಏನ್ ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಅಯಸ್ಕಾಂತೀಯ ವ್ಯಕ್ತಿತ್ವ ನಿಜ. ಯಾಕಂದ್ರೆ ಒಬ್ಬ ಮನುಷ್ಯನಲ್ಲಿ ಆತ್ಮವಿಶ್ವಾಸ ಯಾವ ಮನುಷ್ಯ ಹೊಂದಿರ್ತಾನೆ, ಅವ ಒಂದು ನಿಷ್ಠೆ, ಒಂದು ಅವನ ಪ್ರೇರಣೆ ತುಂಬಾ ಆ ವ್ಯಕ್ತಿತ್ವ ಅವನಲ್ಲಿ ಕಾಣ್ತತೆ. ಆ ವ್ಯಕ್ತಿತ್ವ ನಾವು ಅವನಲ್ಲಿ ಅಳವಡಿಸ್ಕೊಂಡಾಗ ನಾವು ಕೂಡ ಅವರಂತೆ ಇರ್ಬೇಕು, ಅವರಂತೆ ನಾವು ಬಾಳ್ಬೇಕು ಅಂತೇಳಿ ನಾವು ಏನ್ ಅನ್ಕೊಂತೀವಲ್ಲ, ಅಂತ ವ್ಯಕ್ತಿತ್ವ ನಾವು ಇವತ್ತು ಸಾಕಷ್ಟು ಮಾರ್ಗದರ್ಶಕರಲ್ಲಿ ಕೂಡ ನಾವು ನೋಡ್ಬೋದು. ಉದಾಹರಣೆ ನಮ್ ಜಯಪ್ರಕಾಶ್ ನಾಗ್ತೇಳಿ ಸರ್ ಆಗಿರ್ಬೋದು. ಯಾಕಂದ್ರೆ ಅವರ ಒಂದು ವ್ಯಕ್ತಿತ್ವ ಆಗಿರ್ಬೋದು, ಅವರ ಒಂದು ಸಂವಹನ ಕೌಶಲ್ಯ ಆಗಿರ್ಬೋದು, ಅವ್ರು ನಮ್ಗೆ ಕಲಿಸ್ಕೊಡುವಂತ ರೀತಿ ಆಗಿರ್ಬೋದು, ಆ ತರ ನಾವು ನೋಡಿದಾಗ ಇತರರಿಗೆ ಅವರೆಲ್ಲ ಮಾರ್ಗದರ್ಶಕ ಅಂದ್ರೆ ಪ್ರೇರಣೆ ಆಗ್ತಾರೆ. ಅದೇ ರೀತಿ ನಮ್ಮ ಒಂದು ಅಯಸ್ಕಾಂತದ ವ್ಯಕ್ತಿತ್ವ ನಾವು ಹೊಂದ್ಬೇಕಾದ್ರೆ ಅವರಲ್ಲಿ ಇರ್ತಕ್ಕಂತ ಅಟ್ಲೀಸ್ಟ್ ಒಂದು ಗುಣಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಅಯಸ್ಕಾಂತ ತರ ವ್ಯಕ್ತಿತ್ವ ನಾವು ಕೂಡ ಆಗ್ತೀವಿ ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ಅನಂತ ಕೃಷ್ಣ ಮೋಹನ್ ಮಾತಾಡಿದ್ರಿ ಅಲ್ಲ? ಸರ್. ಓಕೆ, ಮಾತಾಡಿದ್ಮೇಲೆ ಎಲ್ರು ಮೈಕ್ ಆಫ್ ಮಾಡ್ಕೊಳ್ಳಿ, ನನ್ಗದು ಕ್ಯೂ ಆಗುತ್ತೆ ಮೈಕ್ ಆಫ್ ಮಾಡ್ಕೊಂಡಾಗ. ಓಕೆ, ಎಸ್. ಅನಿತಾ ಮೇಡಮ್, ನೀವು ಮೈಕ್ ಆನ್ ಮಾಡ್ಕೋತಾ ಇಲ್ಲ, ನಾನು ಮೆಸೇಜ್ ಕಳಿಸ್ತಾ ಇದ್ರು. ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಎಸ್, ನಿಮ್ಮ ಅನಿಸಿಕೆ ಹೇಳಿ ಮೇಡಮ್. ಸರ್, ಇದಂದ್ರೆ ಅಯಸ್ಕಾಂತೀಯ ಗುಣ ಅಂದ್ರೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಅಟ್ರಾಕ್ಟಿವ್ ಪರ್ಸನಾಲಿಟಿ ಅಂದ್ರೆ ಇದು ಒಂದೇ ಇದ್ರಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಬ್ಬೊಬ್ರು ವ್ಯಕ್ತಿತ್ವ ಒಬ್ಬೊಬ್ರು ಒಂದೊಂದರ ಅಟ್ರಾಕ್ಟ್ ಮಾಡ್ತಾರೆ. ಕೆಲವರಲ್ಲಿ ಮಾತಲ್ಲಿ ಅಟ್ರಾಕ್ಟ್ ಮಾಡೋ ಟ್ಯಾಲೆಂಟ್ ಇರುತ್ತೆ, ಕೆಲವರಿಗೆ ಅವರ ನಡವಳಿಕೆಯಿಂದ, ಒಬ್ರು ಆಕ್ಟಿಂಗ್ ಇಂದ. ಬೇರೆ ವ್ಯಕ್ತಿತ್ವ ಅನ್ನೋದು ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ. ಎಲ್ಲಾರ್ದು ವ್ಯಕ್ತಿತ್ವ, ಎಲ್ಲಾ ವ್ಯಕ್ತಿಗಳು ಒಂದೇ ತರ ಇರಲ್ಲ, ಎಲ್ಲಾ ವ್ಯಕ್ತಿಗಳ ವ್ಯಕ್ತಿತ್ವನೂ ಒಂದೇ ತರ ಇರಲ್ಲ. ಸೊ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ತರ ಇರುತ್ತೆ. ಯಾವ ತರ ಅಂದ್ರೆ ನಾವು ಸೊಸೈಟಿನಲ್ಲಿ ನಾವು ನಮ್ಮನ್ನ ಹೇಗೆ ಬಿಂಬಿಸ್ಕೋತೀವಿ, ಜನ ನಮ್ಮನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತಾರೆ, ನಾವ್ ಬೇರೆಯವ್ರಿಗೆ ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀವಿ. ಕೆಲವ್ರಿಗೆ ಮಾತಿಂದನೇ ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ. ಇವಾಗ ಪ್ರಾಣೇಶ್ ಇರ್ಬೋದು, ಅವ್ರದೊಂದೊಂದ್ಸರಿ ಕೇಳ್ಬಿಟ್ರೆ ಜನ ಫುಲ್ ಅವ್ರ ಮಾತಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಕೆಲವರು ಹೇಳ್ದಂಗೆ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಾವ್ ಜನ ಒಂದೇ ಒಂದ್ ವಿಚಾರದ ಮೇಲೆ ನಮ್ ಅಟ್ರಾಕ್ಟ್ ಆಗ್ತಾನೆ ಸುಳ್ಳು. ಅವ್ರ ಜ್ಞಾನ ಇರ್ಬೋದು, ಅವರ ಒಂದು ಭಾಷಣ ಕಲೆ ಇರ್ಬೋದು, ಮಾತಾಡೋ ರೀತಿ ಇರ್ಬೋದು, ಡ್ರೆಸ್, ಪ್ರತಿಯೊಂದೂ ಇದಕ್ಕೆ ಸೇರ್ಕೊಳ್ಳುತ್ತೆ ಸರ್. ಅದನ್ನ ಹೇಳಕ್ ಇಷ್ಟಪಡ್ತೀನಿ. ವೆರಿ ಗುಡ್, ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ. ಜೊತೆಗೆ ನಮ್ಮ ನೋಟ, ಉಡುಪು, ಗ್ರೂಮಿಂಗ್ ಅಂತ ಕರಿತೇವೆ. ನಾವು ನೀಟಾಗಿ ಕಾಣೋದು, ಅಚ್ಚುಕಟ್ಟಾಗಿ. ನಾವಿರೋದು ಹೆಂಗಿದ್ವಿ ಅದು ನಮ್ಮ ಕೈಲಿ ಇಲ್ಲ, ನಾವು ಬಂದ್ಬಿಟ್ಟಿದೀವಿ ಭೂಮಿ ಮೇಲೆ. ಆದ್ರೆ ಇರುವ ಆಕಾರವನ್ನೇ ಒಂದು ಉತ್ತಮವಾದ ಉಡುಪಿನಿಂದ, ಆ ಬಣ್ಣದಿಂದ ಅದನ್ನ ನಾವು ಚೆಕ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಕ್ರಾಸ್ ಚೆಕ್ ಮಾಡ್ಕೋಬೇಕು. ನನಗೆ ಯಾವ ಬಣ್ಣದ ಉಡುಪುಗಳು ನನಗೆ ಸೂಟ್ ಆಗ್ತದೆ, ಯಾವ ತರದ ನನ್ನ ಹುದ್ದೆಗೆ ಪೂರಕವಾದ ಬಟ್ಟೆಗಳನ್ನ ಹಾಕಬೇಕು, ಯಾವ ಸಂದರ್ಭದಲ್ಲಿ ಹಾಕ್ಬೇಕು, ಈ ತರದೆಲ್ಲ ತುಂಬಾ
ಇಂಪಾರ್ಟೆಂಟ್ ಆಗ್ತದೆ, ಮತ್ತು ನಡೆ ಮತ್ತು ನುಡಿ ಇವೆರಡೂ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಇದನ್ನ ನಾವು ಗಮನದಲ್ಲಿಟ್ಕೋಬೇಕು. ಓಕೆ, ರಮೇಶ್, ತಮ್ಮ ಅನಿಸಿಕೆ ತಿಳಿಸಿ. ಅಯಸ್ಕಾಂತೀತ್ವ ವ್ಯಕ್ತಿತ್ವ. ಅಯಸ್ಕಾಂತ ಹೇಗೆ ತನ್ನ ಗುಣದಿಂದ ಕಬ್ಬಿಣವನ್ನು ಆಕರ್ಷಿಸುತ್ತದೋ ಹಾಗೆ ಮನಸ್ಸಿನಲ್ಲಿ ಇರುವಂತ ಗುಣವು ಅವನ ಒಳ್ಳೆ ಮಾತಿನಲ್ಲಿ ಆಗಿರ್ಬೋದು, ಒಳ್ಳೆ ನಡತೆಯಲ್ಲಿ ಆಗಿರ್ಬೇಕು, ಅವನ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತಾನೆ, ತನ್ನ ಸಹಪಾಠಿಗಳ ಜೊತೆ ತಾನು ಮಾಡುವ ಕೆಲಸದಲ್ಲಿ ಹೇಗೆ ಪ್ರತಿಕ್ರಿಯೆ ನೀಡುತ್ತಾನೆ ಅನ್ನೋದರಿಂದ ಅವಲಂಬಿತವಾಗಿ ಅವನ ಕಡೆ ಆಕರ್ಷಿತರಾಗ್ತಾ ಇರ್ತಾರೆ ಜನಗಳು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ ತುಂಬಾ ಚೆನ್ನಾಗಿ ಅವರವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದೀರಿ. ಸ್ನೇಹಿತರೆ, ಯಾವಾಗ ನಾವು ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆಯವರು ಮಾತಾಡ್ತಾರೆ, ಅವರ ಅನಿಸಿಕೆಗಳನ್ನ ಅದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯಿತು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ, ಮತ್ತೆ ನಿಮ್ಗೆ ಇನ್ನೇನೋ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಕೇಳಿದ್ರೆ, ನಾನು ಎಲ್ಲ ಕಾಮೆಂಟನ್ನು ಕೂಡ ಗಮನಿಸ್ತೇನೆ. ತಾವುಗಳು ಈ ಒಂದು ವಿಚಾರದಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿ, ನಮ್ಮ ಯೂಟ್ಯೂಬೇ ಒಂದು ರೀತಿ JP ಯೂನಿವರ್ಸಿಟಿ ಆಗಿದೆ. ಯಾಕೆಂದರೆ ಈಗ 4,000ಕ್ಕೂ ಮಿಗಿಲಾದ ವಿಡಿಯೋಗಳನ್ನು ನೀಡಿದ್ದೇವೆ. ಪ್ರತಿ ವಾರ 3ರಿಂದ 4 ವಿಷಯವನ್ನು ಚರ್ಚೆ ಮಾಡ್ತೇವೆ. ಆ ಎಲ್ಲ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇನೆ. ಇದೇ ಸ್ಪೀಕರ್ ಈಗ ಮಾಲತಿ ಆಗಲಿ, ನೇತ್ರಾವತಿ ಆಗಲಿ, ಮುಂಚೆ 3 ತಿಂಗಳಿಂದ ಹೇಗೆ ಮಾತಾಡ್ತಾ ಇದ್ರು, ಇವಾಗ ಹೇಗೆ ಮಾತಾಡ್ತಾ ಇದ್ದಾರೆ, ಸ್ಪಷ್ಟವಾಗಿ ಬಿಫೋರ್ ಅಂಡ್ ಆಫ್ಟರ್ ಕೂಡ ಗೊತ್ತಾಗೋಗ್ಬಿಡ್ತದೆ. ಓಕೆ, ಅದರ ಆಚೆಗೆ ನೀವು ಏನಾದ್ರು ತಿಳ್ಕೋಬೇಕು ಅಂತೀರಾ, ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರಿ ಅವಾಗ ನಾವು 3 days ಕ್ಯಾಂಪು ಕೂಡ ಮಾಡ್ತೇವೆ. ಅಲ್ಲಿ ಒಂಥರ ಫುಲ್ ಪುಷ್ ನೆಕ್ಸ್ಟ್ ಲೆವೆಲ್ ಓಡಾಗ್ತೀರಾ. 3 days ಕ್ಯಾಂಪ್. ಸೊ ಅದಕ್ಕೆ February 28, March 1st and 2nd ಆ 3 days ಕ್ಯಾಂಪ್ ಇರುತ್ತೆ. ತಿಂಗಳಿಗೆ 1 ಕ್ಯಾಂಪ್ ಬೆಂಗಳೂರಿನಲ್ಲಿ ನಮ್ಮ ಕಚೇರಿಯಲ್ಲಿ ತರಬೇತಿ ನಡೆಯುತ್ತೆ. ಎಲ್ಲದಕ್ಕೂ ಕೂಡ 9341259267ಗೆ ಕರೆ ಮಾಡಿ, ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ. ಕಾಮೆಂಟ್ ಮಾಡೋದನ್ನ ಮರಿಲೇಬೇಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿಬಿಡಿ.